ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಗನಾಡ್ ಕೆಂಪ. ಇದು ಹೂಂಗಿಡಕ್ಕೆ ಬೆಡ್ ಮಾಡ್ತಾ ಇರೋದು. ಬೆಡ್ ಮಾಡೋಕ್ಕೆ ಒಂದು ರೋಲ್ ಪೇಪರ್ಗೆ ಎಷ್ಟೆಲ್ಲ ತಗೋತಾರೆ ಅಂತ ಪೂರ್ತಿ ಇದು ಮಾಹಿತಿ ತಿಳಿಸ್ಕೊಡ್ತೀನಿ. ನಮ್ಮ ಕಡೆ ಬಂದು 400 ಮೀಟ್ರು ಒಂದು ಪೇಪರ್ಗೆ 800 ಚಿಲ್ಲರೆ ತಗೋತಾರೆ. ಮತ್ತು 600 ಮೀಟ್ರ್ ಇರ್ತದೆ ಪೇಪರು, ಅದಕ್ಕೆ 1200 ರೂಪಾಯಿ ತಗೋತಾರೆ. ಅದು ಮುಡುಗು ಎಡಗೈದು ಮುಡುಗು ಇನ್ನು ಇದು ಮಾಡ್ತಾನೆ. ಮುಡುಗು ಹಿಡ್ಕೊ. ಈಗ ಅದು ನೋಡಿ ಎಷ್ಟು ಬೇಕು ಕಷ್ಟ ಇದು ಮಾಡು. ನಾನು ಹಿಡ್ಕೊತೀನಿ, ನಿನ್ನ ಇದು ಮಾಡು ಸಕಾ. ಮೊಳಿತಾನೆ ನೀನು ಹೇಳ್ಕೊ. ನಮ್ಮ ಬೈಲಲ್ಲಿ ಬಂದು ಆದಷ್ಟು ಪೇಪರ್ ಯಾವಾಗ ಹಾಸ್ತೀವೋ ಬೆಡ್ ಮಾಡ್ಬಿಟ್ಟು ಹಿಂಗೆ ಪೇಪರ್ ಹಾಕ್ತೀವಲ್ಲ, ಆವಾಗಲೇ ಹೂವಿನ ಗಿಡ ನೆಡಬೇಕು. ಹೂವಿನ ಗಿಡ ಆಗಲಿ ತರಕಾರಿ ಆಗಲಿ ಯಾವುದೇ ಆಗಿರಲಿ ನೆಡಬೇಕು. ಇಲ್ಲಾಂತಂದರೆ ಈ ಬೈಲಲ್ಲಿ ಬಂದು ಸಿಕ್ಕಾಬಟ್ಟೆ ನವಿಲವೆ ಓಡಾಡ್ಬಿಟ್ಟು ಒಮ್ಮೆಗೆ ಎಲ್ಲನೇ ಹರಿದೇ ಹಾಕ್ಬಿಡ್ತವೆ. ಪೇಪರು ಎಲ್ಲ ವೇಸ್ಟ್ ಆಗೋಯ್ತದೆ. ಸಾಕಲ್ಲ ಕಟ್ ಮಾಡಿ. ಇದು ನೋಡು ಮಟ್ಕೆ ಇದು ಮಾಡು. ನೀನು ಅಲ್ಲಿ ಗಿಡ್ಕೊ. ಆಯ್ತು ನಂದು ಇಲ್ಲಿ ಸಕಾ. ಹಿಡ್ಕೊ. ಹೇಳ್ಕೊ. ಹೇಳ್ಕೊ. ಇನ್ನೂ ಚಿರಬೇಕ್ರೆ. ಸಾಕು ಹೊಳ್ಳಿ. ಸಾಕು. ಅದು ಕೂದಾಕ್ಬಿಟ್ಟು ಇದೊಂದು ಹಿಡ್ಕೊಸಿಲೆ. ಒಟ್ಟಲ್ಲಿ ನಮ್ಮ ಹೂವು ಇದ್ದಾಗಂತೂ ರೇಟ್ ಇರಕ್ಕಿಲ್ಲ. ಇವಾಗ ನೆಡ್ತಾವೆ, ಅದೇನಾಗುತ್ತಾ ಗೊತ್ತಿಲ್ಲ. ಮಾಮೂಲಿ ಈಗ ಪೈರು ಉಳಿಸ್ಕೊಳ್ಳೋದೆ ತುಂಬ ಕಷ್ಟ ಆಯ್ತದೆ. ಈ ಬೇಸಿಗೆಗೂ ಅದಕ್ಕೂ ಬಿಸಿಲಿಗೆ ಸೊತೈತಾವೆ. ಆದರೂ ನೆಡ್ತಾವೆ, ನೋಡಮ್ಮ ಏನಾಗುತ್ತೆ ಅಂತ. ಈ ಥರ ಬೆಡ್ ಮಾಡೋಕ್ಕೂ ಮೊದಲೇ ಕೆಲವರು ಗೊಬ್ಬರ ಹೊಡಿಸ್ಬಿಟ್ಟು ಬೆಡ್ ಮಾಡ್ತಾರೆ. ಇನ್ನು ಕೆಲವರು ಗೊಬ್ಬರ ಏನು ಹೊಡಿಸಲ್ಲ, ಮಾಮೂಲಿ ಉಪ್ಪು ಹಾಕ್ಬಿಟ್ಟು ಬೆಡ್ ಆಗಿರುತ್ತದಲ್ಲ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಮಾಮೂಲಿ ಅವ್ರಿಗೆ ವಹಿಸ್ಬಿಡ್ತಾರೆ. ಹಿಂಗೆ ಒಂದು ಪೇಪರ್ಗೆ ಇಷ್ಟು ಅಂತ ತಗೋತಾರಲ್ಲ ಅವರು, ಒಂದು 800 1200 ಹಿಂಗೆ ಅವ್ರಿಗೆ ಪ್ರತಿಯೊಂದು ಉಪ್ಪು ಹಾಕೋತವಿಂದ ಹಿಡ್ದು ಈ ಥರ ಟೇಪ್ ಬಿಡೋದು. ನ್ಯಾಟ್ರಲ್ಲು ಇತ್ತೀಚೆಗೆ ಯಾರೂ ನ್ಯಾಟ್ರಲ್ ಆಗ್ತಾಯಿಲ್ಲ, ಎಲ್ಲ ಟೇಪೇ ಆಗ್ತಾ ಇರೋದು. ಯಾಕೆಂತಂದರೆ ಒಂದೊಂದು ಬೆಳಗ್ಗೆ ತೆಗೆದು ಎಸ್ಬಿಡ್ತಾರೆ. ಅವು ನ್ಯಾಟ್ರಲ್ ಏನಾಯ್ತವೆ ಅಂತಂದರೆ ಕಟ್ಕೊಬಿಡ್ತವೆ, ವೇಸ್ಟ್ ಆಯ್ತವೆ. ಇವು ಏನಾರು ಕಟ್ಕೊಂಡ್ರೆ ಪಿನ್ನ ಹೊಡಿಬೋದು ಈಸಿಯಾಗಿ. ಇನ್ನು 8 ಗಂಟೆನೂ ಆಗಿಲ್ಲ, ಆಲೇ ಟೀ ಶರ್ಟ್ ಎಲ್ಲ ತ್ಯಾವ ಆಗೋಯ್ತು. ಅಷ್ಟೊಂದಾರಿ ಬೆವರು ಕಿತ್ಕೊ ಬರ್ತದೆ ಅಲ್ಲಿ ಒಳನೆ. ಟೇಪ್ ಬಂದು ಅದು 1500 ರೇಟು. ಅಂದರೆ ನಿಮ್ಮ ಕಡೆ ಕೆಲವು ಜಿಲ್ಲೆ ಕಡೆ ಏನು ರೇಟ್ ಇರ್ತದೋ ಗೊತ್ತಿಲ್ಲ. ಇಲ್ಲಿ ಬಂದು ಅದು 1500 ಟೇಪ್. ಆದರೆ ನ್ಯಾಟ್ರಲ್ಲು ಅಂತಂದರೆ 1200ರಿಂದ ಸ್ಟಾರ್ಟು. ಲೋಕಲ್ಲು 1200ರಿಂದ 3000 ಗಂಟನೂ ಸಿಗ್ತವೆ. 3000 ಮೇಲೂ ಇರ್ತವೆ. ಅಂದರೆ ಕಾಸ್ಟ್ಲಿ ನ್ಯಾಟ್ರಲ್ಗಳು ಇರ್ತವೆ. ಇತ್ತೀಚೆಗೆ ನ್ಯಾಟ್ರಲ್ ಥರದೇ ಬಿಟ್ಬಿಟ್ರು. ಯಾಕೆಂತಂದರೆ ಅದಕ್ಕೆ ಫಿಲ್ಟ್ರೆಲ್ಲನ ಹಾಕಬೇಕು. ಈಗ ಅತಿ ಹೆಚ್ಚಾಗಿ ಯಾರೋ ಫಿಲ್ಟ್ರು ಕೂಡ ಹಾಕಲ್ಲ, ಡೈರೆಕ್ಟು ಟೇಪು ಏನಾರು ಕಟ್ಕತ್ತು ಅಂತಂದ್ರೆ ಪಿನ್ನ ಹೊಡೆದ್ರೆ ಸಾಕು. ಅದು ಅಲ್ಲದೆ ಅವೆಲ್ಲನ ಈಗ ತಗೊಳಕ್ಕೂ ಬರ್ತಾರೆ ಇಲ್ಲಿ ಹಳ್ಳಿ ಕಡೆ. ಅದು KG 15 ರೂಪಾಯಿನಂಗೆ ಏನೋ ಟೇಪು ತಗೋತಾರೆ. ಸಿಕ್ಕಾಬಟ್ಟೆ ಬಿಸಿಲೈತೆ ಅಂತ ಅಂದ್ಬಿಟ್ಟು ನಾನೇನು ಬೆಡ್ಗೆ ಉಪ್ಪು ಹಾಕಿಲ್ಲ, ಏನಿಲ್ಲ, ಹಂಗೆ ಮಾಮೂಲಿ ಬೆಡ್ ಮಾಡಿಸ್ತಾ ಇರೋದು. ಏಕೆಂತಂದ್ರೆ ಮೊದಲು ಪೈರು ನಿಂತ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಉಪ್ಪಿನ ಖಾರಕ್ಕೆ ಸತ್ತೋಗ್ಬಿಟ್ರೆ ವೇಸ್ಟ್ ಆಯ್ತದೆ. ಅದು ಅಲ್ಲದೆ ಕಲ್ಕತ್ತಾ ಪೈರು ಒಂದು ಪೈರಿಗೆ 3 ರೂಪಾಯಿ ಇರೋದ್ರಿಂದ ಅದಕ್ಕೆ ನಾನು ಮಾಮೂಲಿ ಹಂಗೆ ನಡೆಸ್ತಾನೆ. ಏನಿಲ್ಲ, ನೆಟ್ಟ ಮೇಲೆ ಬುಡಕ್ಕೆ ಟಾನಿಕ್ ಕೊಡ್ತಾರೆ. ಟಾನಿಕ್ನೂ ಉಪ್ಪನ್ನೂ ಅದನ್ನು ಎಳಿಸಿದ್ರೆ ಸಾಕು. ಒಂದು 2 ಸಲ ಎಳಿಸಿದ್ರೆ ಸಾಕು, ಪೈರು ಬೇಗ ಬಂದುಬಿಡ್ತವೆ. ಚೆನ್ನಾಗಿ ಕುಡಿ ಕಿತ್ಕೊಂಡು ಅಂದರೆ ಈ ಬಿಸಿಲಲ್ಲಿ ಉಳಿಸ್ಕೋಬೇಕು. ಮೊದಲು ಪೈರು ನಿಲ್ಲಬೇಕು. ಪೈರು ನಿಂತ ಮೇಲೆ ಹೆಂಗೆ ಬೇಕಾದ್ರೂ ಗಿಡವ ತರ್ಬೋದು. ಆಮೇಕೂ ಬೇಕಾದಷ್ಟು ಥರ ಮೆಥಡ್ಗಳವೆ. ಕೆಲವೊಂದು ಉಪ್ಪುಗಳು ಮತ್ತು ಗೊಬ್ಬರ. ಉಪ್ಪು ಅಂದರೆ ನಮ್ಮ ಕಡೆ ಉಪ್ಪು ಅಂತೀವಿ, ಕೆಲವರು ಬೇರೆ ಕಡೆ ಉಪ್ಪನ್ನೇ ಗೊಬ್ಬರ ಅಂತಾರೆ. ನಾವು ಹೇಳ್ತಾರೆ ತಿಪ್ಪೆ ಗೊಬ್ಬರ ಉಪ್ಪು ಎಲ್ಲನೂ ಕಲಸಿ ಮಡಿಕೊಂಡು ಅದಕ್ಕೆ ಫಿಲ್ಟ್ರ್ ಮಾಡ್ಕೊಂಡು ಕ್ಯಾನಲ್ಲಿ ತಗೊಂಡೋಗಿ ಬುಡಕ್ಕೆ ಎಳಿಸಿದ್ರೆ ಗಿಡ ಅದ್ದೂರಿಯಾಗಿ ಬರ್ತದೆ. ಆ ಥರ ಮೆಥಡ ನಾನು ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದೆ. ಸಖತ್ತಾಗಿ ವರ್ಕೌಟ್ ಆಗಿತ್ತು, ಚೆನ್ನಾಗಿ ಬಂದಿತ್ತು. ಬರೀ 2000 ಪೈರಿಗೆ 80 ಕೈ ಹೂ ಕುಯ್ತಿದೆ. ಆ ಥರ ಬಂದಿತ್ತು. ಅಂದರೆ ಗಿಡ ಹೆಂಗೆ ಬೇಕಾದ್ರೂ ತರ್ಬೋದು. ಸದ್ಯಕ್ಕೆ ಪೈರು ನಿಂತ್ಕೋಬೇಕು ಈ ದಗೆಗೆ. ಇಮೇಲೆ ಮಳೆ ನಿಂತದೆ, ಎಲ್ಲ ಬೆಳೀತಾರೆ. ಮಾಮೂಲಿ ಹೂ ಬರೋಷ್ಟರೊಳಗೆ ಅದು ರೈಟ್ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿ ಬೆಳೆ ಬೆಳಿಬೇಕು. ಅದೇನಾಗುತ್ತೆ ನೋಡಮ್ಮ. ಏಕೆಂತಂದರೆ ಶಿವರಾತ್ರಿ ಹಬ್ಬದ ಒಳ್ಳೆ ರೇಟ್ ಇತ್ತು ಈ ಸಲ. ಇವಾಗ ಸ್ವಲ್ಪ ಡೌನ್ ಆಗುತ್ತೆ. ಯಾಕೆಂತಂದರೆ ಗಿಡಗಳು ಇಮೇಲೆ